ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಇವತ್ತು ಗಾವಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲರೂ ಮನೆಯವ್ರ ಆಫೀಸು, ಮಕ್ಕಳು ಸ್ಕೂಲು ಎಲ್ಲ ಮುಗಿಯೋಷ್ಟಲ್ಲೇ ಕತ್ಲನೇ ಆಗೋಯ್ತು, ಸಂಜೆನೇ ಆಗೋಯ್ತು. ನೋಡ್ತಿದ್ದೀರಾ, ಇವಾಗ ಬಂದಿದ್ವಿ ನಾವು ದೇವಸ್ಥಾನಕ್ಕೆ. ನೋಡ್ತಾ ಇದ್ದೀರಲ್ವ, ದೇವಸ್ಥಾನ ದೇವ್ರದ್ದು ಮೂರ್ತಿ ಚಾಮುಂಡೇಶ್ವರಿದು. ಈ ಎದುರುಗಡೆ ಕಾಣ್ತಾ ಇರೋದು ಬಸಪ್ಪನ ಕಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದ್ರ ಎದುರುಗಡೆ ಇರೋದು ಚಾಮುಂಡೇಶ್ವರಿ ದೇವಸ್ಥಾನ. ನೋಡಿ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅದು ಬಸಪ್ಪನ ಕಟ್ಟೆ. ಇವಾಗ ನೀವು ನೋಡ್ತಾ ಇರೋದು ಬಸಪ್ಪನ ಕಟ್ಟೆ. ಇದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ. ಇದು ದೇವರ ಮೂರ್ತಿ ಇರೋದು. ನೋಡಿ, ಇಲ್ಲೊಂದು ಪ್ರತೀತಿ ಇದೆ. ಏನು ಅಂತ ಹೇಳಿದ್ರೆ, ದೇವರಲ್ಲಿ ಏನೇ ಕಷ್ಟ ಇದ್ರೂ ಹೇಳ್ಕೊಂಡು ಇಲ್ಲಿ ಕಾಯಿ ಸಿಗುತ್ತೆ. ನೀವು ಕೌಂಟ್ರಲ್ಲಿ ಹೋಗ್ಬಿಟ್ಟು 50 ರೂಪಾಯಿ ತೊಗೊಂಡು ಟೋಕನ್ ತೊಗೊಂಡ್ರೆ ಅಲ್ಲೇ ಪಕ್ಕದಲ್ಲೇ ಕಾಯಿ ಕೊಡ್ತಾರೆ, ಹರಕೆ ಕಾಯಿ ಅಂತ ಹೇಳ್ಬಿಟ್ಟು. ಆ ಕಾಯಿ ತೊಗೊಂಡು ಹೋಗ್ಬಿಟ್ಟು ಇಲ್ಲಿ ದೇವಸ್ಥಾನ ಇವಾಗ ನೋಡ್ತಾ ಇದ್ರಲ್ಲ ವಿಗ್ರಹ, ಅಲ್ಲಿ ಮೇಲೆ ಹೋಗಿ ಅರ್ಚಕರ ಕೈಯಲ್ಲಿ ನೀವು ಕೊಟ್ರಂದರೆ ಅವ್ರು ದೇವ್ರಿಗೆ ಮುಟ್ಸ್ಬಿಟ್ಟು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ನಿಮ್ದು ಏನೇ ಹರಕೆ ಇದ್ದರೂ, ಏನೇ ಕಷ್ಟ ಇದ್ದರೂ, ಎಂಥದ್ದೇ ಇದ್ರೂ ನಂಬಿಕೆ ಇಟ್ಬಿಟ್ಟು ಖಂಡಿತವಾಗ ಆ ದೇವರಲ್ಲಿ ಕೋರ್ಕೊಳ್ಳಿ. ಭಕ್ತಿಯಿಂದ ಕೋರ್ಕೊಂಡ್ರೆ ನೀವು ಅಂದ್ಕೊಂಡಿರೋದು ಖಂಡಿತವಾಗೂ ನೆರವೇರುತ್ತೆ. ನೋಡ್ತಾ ಇದ್ರಲ್ವ, ಮತ್ತು ಮನಸ್ಸಲ್ಲಿ ಕೇಳ್ಕೊಳ್ಳಿ, ನೀವು ಎಷ್ಟು ವಾರ ಬರ್ತೀವಿ, ಎಷ್ಟು ವಾರ ಕಟ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಕಟ್ಬಿಟ್ಟು ಅಲ್ಲಿ ದೇವಸ್ಥಾನ ಮುಂದ್ಗಡೆನೇ 7 ಪ್ರದಕ್ಷಿಣೆ ಹಾಕ್ಬಿಟ್ಟು, ಬಸಪ್ಪನ ಕಟ್ಟೆ ಅಂತ ಆವಾಗಲೇ ಹೇಳಿದ್ನಲ್ವ, ಅಲ್ಲಿ 7 ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲೇ ಕಾಯಿ ಕಟ್ಟಿರ್ತಾರೆ. ಅದಕ್ಕೆ ಜಾಯಿನ್ ಮಾಡಿಬಿಟ್ಟು ಕಾಯಿ ಕಟ್ಟಿ. ಎಲ್ಲ ಒಳ್ಳೆಯದಾಗಲಿ ಫ್ರೆಂಡ್ಸ್, ನಿಮ್ಮ ಕಷ್ಟಗಳೆಲ್ಲ ತೀರಲಿ ಖಂಡಿತ.